ಈಗ ಕೇಸಸ್ಗಳಾದಂಥ ಸಂದರ್ಭಗಳಲ್ಲಿ ಅದು ವೈದ್ಯರ ಮೇಲೆ ಮತ್ತು ಹಾಸ್ಪಿಟಲ್ಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಸರ್? ವೈದ್ಯರ ಮೇಲೆ ಅಂತಂದರೆ ಅವ್ರ ಪ್ರಾಕ್ಟೀಸಿಗೆ ತುಂಬಾ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ಈ ಒಂದು ಪ್ರೊಫೆಷನಲ್ಲಿ ಎಸ್ಪೆಷಲಿ ನಂಬಿಕೆ ಫ್ಯಾಕ್ಟ್ರು ತುಂಬಾ. ನಾವು ಅದು ಪ್ಲೆಸಿಬೋ ಎಫೆಕ್ಟ್ ಅಂತಲೂ ಕರಿತೀವಿ. ಏನು ಈ ಪ್ಲೆಸಿಬೋ ಎಫೆಕ್ಟ್ ಅಂದರೆ ಕೆಲವೊಮ್ಮೆ ಮಾತ್ರೆಗಿಂತ ಅವ್ರು ನಮ್ಮ ಹತ್ರ ನಡ್ಕೊಳ್ಳುವಂತಹ ರೀತಿ ಇರ್ಬೋದು, ಎಷ್ಟು ಚೆನ್ನಾಗಿ ನಮಗೆ ಸಮಂಜಸವಾಗಿ ಹೇಳ್ಕೊಡುವಂಥದ್ದು ಇರ್ಬೋದು, ಅದರ ನಂಬಿಕೆ ಮೇಲೆ ನಾವು ಡಾಕ್ಟರ್ಸ್ ಹತ್ರ ಹೋಗ್ತೀವಿ. ಪ್ಲೆಸಿಬೋ ಎಫೆಕ್ಟು ಸುಮಾರು ಸತಿ ವರ್ಕ್ ಆಗುತ್ತೆ. ಬಟ್ ಇಲ್ಲಿ ಡಾಕ್ಟರ್ಸ್ ಮೇಲೆ ನಂಬಿಕೆ ಇಲ್ಲ, ಅವ್ರು ಈ ಥರ ಹೋದರೆ ಈ ಥರ ಮಾಡ್ತಾರೆ ಅಂತ ಬಂದಿದ್ದಲ್ಲಿ ಅವರು ಎಲ್ಲರ ಹತ್ರನೂ ಮಾತಲ್ಲೇ ಇವ್ರು ಸರಿ ಇಲ್ಲ, ಇವ್ರು ಡಾಕ್ಟರ್ ಸರಿ ಇಲ್ಲ ಅಂತ ಹೋದಾಗ ಅವ್ರ ರೆಪ್ಯುಟೇಷನ್ ಕುಡ್ ಬಿ ಅಟ್ ಸ್ಟೇಕ್. ಆ ರೆಪ್ಯುಟೇಷನ್ ಹೋಯಿತು ಅಂತಂದರೆ ಅವ್ರಿಗೆ ಪ್ಲಸ್ ಆ ಹಾಸ್ಪಿಟ್ಲ್ ಕೂಡ ಪ್ರಾಬ್ಲಮ್ಸ್ ಬರಬಹುದು. ಒಂದು ಸಸ್ಪೆನ್ಷನ್ ಆಗಿರ್ತಾರೆ, ಇಲ್ಲ ಲೈಸೆನ್ಸು ರಿವೋಕ್ ಮಾಡಿಬಿಡ್ತಾರೆ. ಸೊ ಅವ್ರ ಪ್ರಾಕ್ಟೀಸು ಮಾಡದೇ ಇರೋ ಥರನೂ ಸನ್ನಿವೇಶನು ಕ್ರಿಯೇಟ್ ಆಗುತ್ತೆ. ಅಥವಾ ಒಂದು ಡೆತ್ ಆಗಿರೋದ್ರಿಂದ ಹಾಸ್ಪಿಟಲ್ಸ್ ಮೇಲೆ ಅದ್ರ ರೆಪ್ಯುಟೇಷನು ಹೊಟ್ಟೋಗುತ್ತೆ. ಸೊ ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಮುಂಚೆ ಅಟ್ಲೀಸ್ಟ್ ರೆಸ್ಟ್ರಿಕ್ಟೆಡ್ ಇತ್ತು, ನ್ಯೂಸ್ ಅಷ್ಟು ಬರ್ತಿರಲಿಲ್ಲ. ಬಟ್ ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ಲರೂ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಈ ಥರ ಆಯಿತು ಅಂತ ಹೇಳಿ ಹಾಕಿ ಅದು ವೈರಲ್ ಏನಾರು ಆಯಿತು ಅಂತಂದರೆ ಹಾಸ್ಪಿಟಲ್ಗೂ ಮತ್ತು ಆ ಡಾಕ್ಟರ್ಸ್ಗೂ ರೆಪ್ಯುಟೇಷನಲ್ ಸ್ಟೇಕ್ ಇದ್ದೇ ಇರುತ್ತೆ. ಆಮೇಲೆ ಈಗ ಪುಟಾಣಿ ಮಕ್ಕಳನ್ನು, ಈಗ ಡೆಲಿವರಿ ಆದ ಮಕ್ಕಳನ್ನ ಅವರು ICUಲಿ ಇಟ್ಟಿರ್ತಾರೆ, ಆ ಥರದ ಪ್ರಕರಣಗಳು ನಡೆದಿದೆ. ಈ ಎಳೆ ಕಂದಮ್ಮಗಳು ಸಾವನ್ನಪ್ಪಿದಾಗ ಆಸ್ಪತ್ರೆಗಳಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಅದನ್ನು ಯಾವ ರೀತಿ ನಾವು ಪರಿಹಾರ ಪಡ್ಕೋಬೋದು? ಜನರಲಾಗಿ ಇದು ಎಲ್ಲ ಥರದ ಕೇಸಸ್ಸಲ್ಲೂ ನಮಗೆ ಕಾಣಿಸ್ಕೊಳ್ಳೋದು ಇದು ಡಾಕ್ಟರ್ಸಿಂದ ಆಗಿರುವಂತಹ ಇಂಪ್ಯಾಕ್ಟಾ. ಇವಾಗ ಸಪೋಸ್ ಡಾಕ್ಟರ್ಸ್ ಕರೆಕ್ಟಾಗೇ ಮಾಡಿರ್ತಾರೆ, ಬಟ್ ಅಲ್ಲಿ ನರ್ಸಿಂಗ್ ಸ್ಟಾಫ್ ಇರ್ತಾರೆ. ನರ್ಸಿಂಗ್ ಸ್ಟಾಫು ಇವಾಗ ನಾನು ಡ್ರಿಪ್ಸ್ ಹಾಕಬೇಕು ಅಥವಾ ಆ ಟೈಮಿಗೆ ಇಂಜೆಕ್ಷನ್ ಕೊಡಬೇಕು. ಸೊ ಇಲ್ಲಿ ನಾನು ಡಾಕ್ಟ್ರನ್ನ ಬ್ಲೇಮ್ ಮಾಡೋಕ್ಕಾಗುತ್ತಾ? ಬ್ಲೇಮ್ ಮಾಡಲಿಕ್ಕೆ ಬರಲ್ಲ, ನರ್ಸಿಂಗ್ ಸ್ಟಾಫ್ ಮೇಲೆ ಹೋಗುತ್ತೆ. ಅಥವಾ ಇಲ್ಲೇನೋ ಒಂದು ಮೆಡಿಸಿನ್ ಕೊಡಬೇಕು, ಡ್ರಿಪ್ಸ್ ಹಾಕಬೇಕಾದ್ರೆ ಒಂದಷ್ಟು ವಾಲ್ಯೂಮ್ ಎಷ್ಟು ಮಟ್ಟಿಗೆ ಹೋಗಬೇಕು ಅಂತಲೂ ಇರುತ್ತೆ. ಅದನ್ನೆಲ್ಲ ನೋಡುವಂಥದ್ದು ನರ್ಸಿಂಗ್ ಸ್ಟಾಫು. ಸೊ ಯಾರು ಮಾಡಿರ್ತಾರೆ ಅನ್ನೋದು ಫಸ್ಟು ರೂಟ್ ಕಾಸ್ನ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಸಪೋಸ್ ಡಾಕ್ಟ್ರ್ ಏನಾದರೂ ಮಾಡಿದ್ರು ಅಂತಂದರೆ ಡಾಕ್ಟ್ರ್ ಮೇಲೆ ಹೋಗುತ್ತೆ, ಅಥವಾ ನರ್ಸಿಂಗ್ ಸ್ಟಾಫ್ ಏನಾದ್ರು ಮಾಡಿದ್ರು ಅಂತಂದರೆ ನರ್ಸಿಂಗ್ ಸ್ಟಾಫ್ ಪ್ಲಸ್ ಹಾಸ್ಪಿಟಲ್ ಬರುತ್ತೆ. ಅಲ್ಲಿ ಡಾಕ್ಟ್ರ್ ಲಯಬಿಲಿಟಿ ಬರಲ್ಲ. ಯಾಕಂದರೆ ಇವಾಗ ಡಾಕ್ಟರ್ಸ್ ಏನು ಮಾಡ್ತಾರೆ, ಸರ್ಜರಿ ಮಾಡ್ತಾರೆ ಅಥವಾ ಮೆಡಿಕೇಷನ್ ಏನೋ ಕೊಟ್ಟು ಹೊಟ್ಟೋಗ್ತಾರೆ. ಬಟ್ ಅಲ್ಲಿ ಆಮೇಲೆ ನೋಡ್ಕೊಳ್ಳೋವಂಥದ್ದು ನರ್ಸಿಂಗ್ ಸ್ಟಾಫು. ಸೊ ನರ್ಸಿಂಗ್ ಸ್ಟಾಫ್ ಏನಾದ್ರು ಕರೆಕ್ಟಾಗಿ ನೋಡ್ಕೊಂಡಿಲ್ಲ, ಅಥವಾ ಏನೋ ಒಂದು ನನಗೆ ಸರ್ಜರಿ ಮಾಡಾದ ನಂತರ ನನಗೆ ಇಂಜೆಕ್ಷನ್ ಕೊಡಬೇಕಿತ್ತು, ಇಂಜೆಕ್ಷನ್ ಸರಿ ಈಗ ವೇನ್ಗೊಂದು ಕಟ್ಟಿಲ್ಲ, ಅದೇನೋ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಅಥವಾ ನನಗೆ ಗ್ಲೂಕೋಸ್ ಹಾಕಿರ್ತಾರೆ, ಅದು ಕರೆಕ್ಟಾಗಿ ಹೋಗ್ತಿರಲ್ಲ, ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ನರ್ಸಿಂಗ್ ಸ್ಟಾಫ್ ಕೂಡ ನೋಡ್ತಿರ್ತಾರೆ. ಸೊ ನಾನು ಡಾಕ್ಟರ್ಸ್ ಒಬ್ಬರನ್ನೇ ಬ್ಲೇಮ್ ಮಾಡೋಕ್ಕಾಗುತ್ತಾ ಅಂತಂದರೆ ಇಲ್ಲ, ಇಲ್ಲಿ ನರ್ಸಿಂಗ್ ಸ್ಟಾಫು ಇರ್ತಾರೆ, ಹಾಸ್ಪಿಟ್ಲು ಇರುತ್ತೆ. ಸೊ ನರ್ಸಿಂಗ್ ಸ್ಟಾಫಿಂದ ಹಾಸ್ಪಿಟ್ಲ್ಗೆ ವೈಕೇರಿಯಸ್ ಲಯಬಿಲಿಟಿ ಎನ್ಫೋರ್ಸ್ ಆಗುತ್ತೆ. ಈಗ ಆ ನರ್ಸಿಂದ ಆಗಿರುವಂಥ ತಪ್ಪಿಗೆ ಆ ಡಾಕ್ಟರ್ ನರ್ಸನ್ನ ಸಸ್ಪೆಂಡ್ ಮಾಡ್ಬೋದು. ಅದನ್ನೇ ಹೇಳಿದ್ದು, ಇಲ್ಲಿ ಯಾರು ಮಾಡಿದ್ದಾರೆ ಅನ್ನೋದು ಇಂಪ್ಯಾಕ್ಟ್ ಬರುತ್ತೆ. ಸರ್ಜರಿ ನನ್ನ ಕಡೆಯಿಂದ, ಡಾಕ್ಟ್ರ್ ಕಡೆಯಿಂದ ಕರೆಕ್ಟಾಗಿ ಆಗಿದ್ದು, ನರ್ಸ್ ಏನಾದ್ರು ತಪ್ಪು ಮಾಡಿದರೆ ನರ್ಸ್ ಮೇಲೆ ಮಾತ್ರ ಇಂಪ್ಯಾಕ್ಟ್ ಬರುತ್ತೆ. ಸೊ ಡಾಕ್ಟರ್ ಅವಾಗ ಹೇಳ್ತಾನೆ ನನ್ನ ಕಡೆಯಿಂದ ಏನೂ ತಪ್ಪಾಗಿಲ್ಲ ಅಂತ ಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆವಾಗ ನರ್ಸ್ಗೆ ಮತ್ತು ಹಾಸ್ಪಿಟ್ಲಿಗೆ ಮಾತ್ರನೇ ಲಯಬಿಲಿಟಿ ಬರುತ್ತೆ, ಡಾಕ್ಟ್ರ್ ಮೇಲೆ ಬರಲ್ಲ. ಸರ್, ಇವಾಗ ಒಂದು ಸರ್ಜರಿ ಮಾಡಬೇಕು ಅಂತಂದಾಗ ಹಾಸ್ಪಿಟಲ್ ಆ್ಯಂಡ್ ಡಾಕ್ಟರ್ಸ್ ಆ ಪೇಷಂಟ್ನ ಏನೇನು ಕೇಳಬೇಕು ಮತ್ತು ಅವರು ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಒಂದು ಸರ್ಜರಿ ಅಂತ ಬಂದಾಗ? ಪ್ರಿಪ್ರೇಷನ್ ಅಂತ ಬಂದಾಗ ನಿಮ್ಮ ಜನರಲಾಗಿ ಡಾಕ್ಟರ್ಸ್ ರೂಟ್ ಕಾಸ್ ಅನಾಲಿಸಿಸ್ನ ಹೋಗ್ತಾರೆ. ನಾನು ತಲೆನೋವು ಅಂತ ಹೋಗ್ತೀನಿ ಅಥವಾ ಹೊಟ್ಟೆ ನೋವು ಅಂತ ಹೋಗ್ತೀನಿ. ಸೊ ಅವರು ಅವ್ರು ಬೇಸಿಕ್ ಟೆಸ್ಟ್ ಮಾಡ್ತಾರೆ. ಮಾಡಾದ ನಂತರ ಒಂದು ವೇಳೆ ಸರ್ಜರಿ ಮಾಡಿಸ್ಬೇಕು ಅಂತ ಬಂದಿದ್ದಲ್ಲಿ ಕನ್ಸೆಂಟ್ ಫಾರ್ಮ್ ಅಂತ ತುಂಬಾ ಇಂಪಾರ್ಟೆಂಟು. ಇದರಲ್ಲಿ ಎಕ್ಸ್ಪ್ಲಿಸಿಟ್ ಕನ್ಸೆಂಟ್ ಅಂತ ಒಂದಿರುತ್ತೆ, ಇಂಪ್ಲಿಸಿಟ್ ಕನ್ಸೆಂಟ್ ಅಂತ ಒಂದಿರುತ್ತೆ. ಎಕ್ಸ್ಪ್ಲಿಸಿಟ್ ಕನ್ಸೆಂಟ್ ಅಂದರೆ ಏನು? ಒಂದು ಫಾರ್ಮ್ ಕೊಡ್ತಾರೆ ನಿಮಗೆ, ಕನ್ಸೆಂಟ್ ಫಾರ್ಮ್ ಅಂತ ಮೇಲೆ ಇರ್ತಾರೆ, ಕನ್ಸೆಂಟ್ ಫಾರ್ ಸರ್ಜರಿ ಅಂತ ಬರೆದಿರುತ್ತೆ. ಇದು ನಾನು ಪೇಪರ್ ಮೇಲೆ ಸೈನ್ ಮಾಡುವಂಥದ್ದು. ಇದನ್ನು ಪ್ರತಿಯೊಬ್ಬರು ಅವರೇ ಹೋಗಿ, ಇವಾಗ ನಾನು ಪೇಷಂಟ್ ಅಂತ ಅಂದರೆ ನಾನು ಪೇಷಂಟಾಗಿ ಹೋಗಿ ಅದನ್ನು ಸೈನ್ ಮಾಡಬಹುದು. ಯಾಕಂದ್ರೆ ನಾನು ಕಾನ್ಷಿಯಸ್ನೆಸ್ಸಲ್ಲಿ ಇದ್ದೀನಿ, ನಾನೇ ಹೋಗಿ ಸೈನ್ ಮಾಡ್ಬೋದು. ಒಂದು ವೇಳೆ ನನಗೆ ಆಕ್ಸಿಡೆಂಟ್ ಆಗಿದೆ, ನನಗೆ ನಾನು ಕಾನ್ಷಿಯಸ್ ಸ್ಟೇಟಲ್ಲಿ ಇಲ್ಲ, ಸೊ ಆವಾಗ ನನ್ನ ಇಮಿಡಿಯೇಟ್ ರಿಲೇಟಿವ್ಸ್ ಅಂದರೆ ನನ್ನ ಅಪ್ಪ ಅಮ್ಮ ಆಗಿರಬಹುದು, ನನ್ನ ಅಣ್ಣ ತಮ್ಮಂದಿರಾಗಿರ್ಬೋದು, ಅವರು ಸೈನ್ ಮಾಡಬೇಕು. ಸೊ ಸೈನ್ ಮಾಡಬೇಕಾದ್ರೆ ಯಾವ ಲ್ಯಾಂಗ್ವೇಜಲ್ಲಿ ಅವ್ರಿಗೆ ಗೊತ್ತಿರುತ್ತೋ ಅದನ್ನು ಎಕ್ಸ್ಪ್ಲಿಸಿಟ್ಟಾಗಿ ಹೇಳಬೇಕು. ಜನರಲಾಗಿ ನಾವು ಕನ್ಸೆಂಟ್ ಫಾರ್ಮ್ ನೋಡಿದಾಗ ಇಂಗ್ಲೀಷಲ್ಲೇ ಇರುತ್ತೆ, ಬಟ್ ಅದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ, ಅಥವಾ ಹಿಂದಿಯಲ್ಲಿ, ಅಥವಾ ಅವ್ರಿಗೆ ಯಾವ ಭಾಷೆ ಬರುತ್ತೆ ಆ ಭಾಷೆಯಲ್ಲಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟೇ ಸೈನ್ ಮಾಡಿಸ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಅದು ಮಾಡಿಲ್ಲ ಅಂತಂದರೆ ಇಟ್ಸ್ ಎ ವೈಲೇಷನ್ ಆಫ್ ಕನ್ಸೆನ್ಸಸ್ ಅಥವಾ ಕನ್ಸೆಂಟ್ ಅಂತ ಆಗುತ್ತೆ. ಸೊ ಇದು ಎಕ್ಸ್ಪ್ಲಿಸಿಟ್ ಕನ್ಸೆಂಟು. ಇಂಪ್ಲಿಸಿಟ್ ಕನ್ಸೆಂಟ್ ಅಂದರೆ ಏನು? ಈಗ ನಾನು ಹೋಗ್ತೀನಿ, ನನಗೆ ಇಲ್ಲೇನೋ ಗಾಯ ಆಗಿದೆ ನನ್ನ ಕೈ ಮೇಲೆ, ನಾನೇ ಹೋಗಿ ನನ್ನ ಕೈಗೆ
ಕೈಗೆ ಡಾಕ್ಟ್ರ್ ಕೊಟ್ಟು ಪಟ್ಟಿ ಕಟ್ಟಿ ಅಂತ ಹೇಳಿದಾಗ ಅದು ಇಂಪ್ಲಿಸಿಟ್. ಇಲ್ಲಿ ನಾನು ಸೈನ್ ಮಾಡುವಂತಹ ಅವಶ್ಯಕತೆ ಇಲ್ಲ, ಬಟ್ ಇಂಪ್ಲಿಸಿಟ್ಟಾಗಿ ನಾನೇ ಹೋಗಿ ನನ್ನ ಕೈ ಕೊಡುವ ಮೂಲಕ ಅಥವಾ ನನಗೆ ಈ ಆಯಿಂಟ್ಮೆಂಟ್ ಹಚ್ಚಿ ಅಥವಾ ಈ ಥರ ಒಂದು ಸ್ಟಿಚಸ್ ಹಾಕಿ ಅಂತ ಹೇಳಿದಾಗ ಅದು ಇಂಪ್ಲಿಸಿಟ್ ಕನ್ಸೆಂಟ್ ಇರುತ್ತೆ. ಜನರಲಾಗಿ ಹಾಸ್ಪಿಟಲ್ಸ್ ಎಕ್ಸ್ಪ್ಲಿಸಿಟ್ ಕನ್ಸೆಂಟ್ ಮೇಲೆ ರಿಲೈ ಮಾಡ್ತಾರೆ. ಯಾಕೆ ಅಂತಂದರೆ ಎಕ್ಸ್ಪ್ಲಿಸಿಟ್ ಕನ್ಸೆಂಟ್ ಇತ್ತು ಅಂತಂದರೆ ಡಾಕ್ಯುಮೆಂಟೇಷನಲ್ ಪ್ರೂಫ್ ಇರುತ್ತೆ ಅಂತ ಹೇಳಿ ಎಕ್ಸ್ಪ್ಲಿಸಿಟ್ ಕನ್ಸೆಂಟ್ನ ಪ್ರಿಫರ್ ಮಾಡ್ತಾರೆ. ಇನ್ನು ಹಾಸ್ಪಿಟಲ್ನಲ್ಲಿ ಒಂದು ಏನು ಡಾಕ್ಯುಮೆಂಟನ್ನು ಮೇಂಟೈನ್ ಮಾಡಿರ್ತಾರೆ, ಪೇಷಂಟ್ಗೆ ಸಂಬಂಧಪಟ್ಟಂಥ ಒಂದು ಹಿಸ್ಟ್ರಿ ಅಂತ ಹೇಳಿ ನಾವೇನು ಕರಿತೀವಿ. ಸೊ ಅದನ್ನು ಗೌಪ್ಯವಾಗಿ ಇಡೋದು ಡಾಕ್ಟರ್ಸ್ ಕರ್ತವ್ಯನ ಅಥವಾ ಗೌಪ್ಯವಾಗಿ ಇಡಬಹುದಾ? ಹೌದು, ಇದು ರೈಟ್ ಟು ಪ್ರೈವಸಿ ಅಂತ ಕರಿತೀವಿ. ನಮಗೆ ಸಂವಿಧಾನದಲ್ಲಿ ಕೊಟ್ಟಿರುವಂತಹ ರೈಟ್ ಇದು. ರೈಟ್ ಟು ಲಿವ್ ವಿತ್ ಡಿಗ್ನಿಟಿ ಅಂತ ಕರಿತೀವಿ ಅಂಡರ್ ಆರ್ಟಿಕಲ್ 21. ಇದ್ರದ್ದು ಎಕ್ಸ್ಟೆಂಡೆಡ್ ವರ್ಷನ್ ಬಂದು ರೈಟ್ ಟು ಪ್ರೈವಸಿ. ಈಗ ನಾನು ಪೇಷಂಟ್ ಇದ್ದೀನಿ, ನಾನು ನಿಮ್ಮ ಹತ್ರ ಡಾಕ್ಟ್ರ್ ಹತ್ರ ಬರ್ತೀನಿ. ಸೊ ನನಗೆ ಈಗ ಯಾವುದೋ ಒಂದು ಕಾಯಿಲೆ ಇದೆ, ನೀವು ಅದನ್ನು ಬೇರೆಯವ್ರ ಹತ್ರ ಡಿಸ್ಕ್ಲೋಸ್ ಮಾಡುವಂತಹ ರೈಟ್ ನಿಮಗಿರಲ್ಲ. ಯಾಕೆಂದರೆ ಇದು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಆಗಿರುತ್ತೆ. ಈ ಒಂದು ಇನ್ಫಾರ್ಮೇಷನ್ ಒಂದು ಪೇಷಂಟ್ ಮತ್ತು ಡಾಕ್ಟ್ರು ಮತ್ತು ಹಾಸ್ಪಿಟಲ್ ರಿಲೇಟೆಡ್ ಮಾತ್ರನೇ ಇರಬೇಕೇ ವಿನಃ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಒಂದು ವೇಳೆ ಅದನ್ನೇನಾದ್ರು ಬ್ರೀಚ್ ಮಾಡಿದ್ದು ಅಥವಾ ಡಾಕ್ಟರ್ಸ್ ಏನಾದ್ರು ಬೇರೆಯವರು ಕೊಟ್ಟಿದ್ರು, ಯು ಕ್ಯಾನ್ ಸ್ಟಿಲ್ ಫೈಲ್ ಫಾರ್ ಡ್ಯಾಮೇಜಸ್. ಅಂದರೆ ನನ್ನ ಒಂದು ಏನು ಪ್ರೈವಸಿ ರಿಲೇಟೆಡ್ ಮ್ಯಾಟರ್ ಇರುತ್ತೆ ಅದನ್ನು ನೀವು ಆಚೆ ಕೊಟ್ಟಿದ್ದೀರಾ ಅಥವಾ ಈ ಒಂದು ಇನ್ಫಾರ್ಮೇಷನ್ನ ಮಾರಾಟನೂ ಮಾಡಿದ್ದೀರಾ ಅಂತ ಹೇಳಿ ನಾನು ಅವ್ರ ಮೇಲೆ ಕೇಸ್ ಹಾಕ್ಕೊಳ್ಳಬಹುದು. ಇದನ್ನು ಮೋಸ್ಟ್ ಆಫ್ ದ ಟೈಮ್ ಮೆಡಿಕಲ್ ಎಥಿಕ್ಸ್ ಅಂತಲೂ ಕರಿತೀವಿ. ನಾಟ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಮೆಡಿಕಲ್ ನೆಗ್ಲಿಜೆನ್ಸ್ ಪರ್ಸೆ, ಮೆಡಿಕಲ್ ಎಥಿಕ್ಸ್ ಆಗುತ್ತೆ. ಯಾಕಂದರೆ ಈ ಇನ್ಫಾರ್ಮೇಷನ್ ಡಾಕ್ಟ್ರು ಮತ್ತು ಪೇಷಂಟ್ ಮತ್ತು ಹಾಸ್ಪಿಟ್ಲಿಗೆ ಮಾತ್ರನೇ ಗೊತ್ತಿರಬೇಕು. ಬಟ್ ಇವರೇನಾದ್ರು ಆ ಇನ್ಫಾರ್ಮೇಷನ್ನ ಬೇರೆಯವರು ಕೊಟ್ಟಿದ್ದಲ್ಲಿ ಮೆಡಿಕಲ್ ಎಥಿಕ್ಸ್ ವೈಲೇಷನ್ ಅಂತ ಹೇಳಿ ಅದಕ್ಕೂ ರೆಪ್ಯುಟೇಷನಲ್ ಹಾರ್ಮ್ ಅಂತ ಹೇಳಿ ನಾನು ಡ್ಯಾಮೇಜಸ್ನ ಕೇಳಬಹುದು. ಈಗ ಯಾವುದೇ ಒಂದು ಪ್ರೊಫೆಷನ್ ಅಂತ ಬಂದಾಗ ಒಂದು ಎಥಿಕ್ಸ್ ಅನ್ನೋದು ಇದ್ದೇ ಇರುತ್ತೆ. ಆ ಎಥಿಕ್ಸನ್ನು ಮೀರಿ ಅವರು ಕೆಲಸ ಮಾಡಿದ್ರೆ ಸೊ ಅದು ಉಲ್ಲಂಘನೆ ಅಂತ ಹೇಳಿ ನಾವು ಕರಿತೀವಿ. ಈಗ ಮೆಡಿಕಲ್ ಒಂದು ಫೀಲ್ಡ್ನಲ್ಲಿ ಎಥಿಕ್ಸ್ ಅಂತ ಬಂದಾಗ ಏನೇನಿರುತ್ತೆ ಸರ್? ಮೆಡಿಕಲ್ ಎಥಿಕ್ಸ್ ಅಂತ ಬಂದಾಗ ಈಗ ನಾನು ಪೇಷಂಟ್ ಆಗಿದ್ದೀನಿ, ನಿಮ್ಮ ಹತ್ರ ಬಂದು ನನಗೆ ಈ ಕಾಯಿಲೆ ಇದೆ ಅಂತ ಹೇಳ್ಕೊಳ್ತೀನಿ. ಈ ಕಾಯಿಲೆ ಇದೆ ಅಂತ ಹೇಳ್ಕೊಳ್ಳೋದು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಆಗಿರುತ್ತೆ. ಇದು ನಿಮ್ಮ ಮಧ್ಯೆ ಇರುವಂತಹ ಸಂಭಾಷಣೆ ಮಾತ್ರ. ಇದನ್ನು ನಾನು ಥರ್ಡ್ ಪಾರ್ಟಿಗೆ ಡಿಸ್ಕ್ಲೋಸ್ ಮಾಡಬಾರ್ದು. ಫಸ್ಟ್ ಥಿಂಗ್. ಸಪೋಸು ಈಗ ಇನ್ನೊಂದು ಏನಾಗುತ್ತೆ, ಸುಮಾರು ಕಡೆ ಈ ನಾವು ಟರ್ಮ್ ಇನ್ಶೂರೆನ್ಸ್ ಅಂತ ಕಟ್ತಿರ್ತೀವಿ. ಏನು ಈ ಟರ್ಮ್ ಇನ್ಶೂರೆನ್ಸ್ ಅಂದರೆ, ಈಗ ನಾನು ಇರುವ ತನಕ ನನಗೇನೂ ಪ್ರಾಬ್ಲಮ್ ಇರಲ್ಲ, ನಾನು ಸತ್ತ ನಂತರ ನಮ್ಮ ಮನೆಯವರಿಗೆ ನಾನು ಒಂದಷ್ಟು ಅಮೌಂಟ್ ಹೋಗಬೇಕು ಅಂತ ಹೇಳಿ ಒಂದು ICICI ಪ್ರುಡೆನ್ಷಿಯಲ್ಲೋ ಅಥವಾ HDFC ಯಾರ ಜೊತೆ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿರ್ತೀನಿ. ಸೊ ಅದಕ್ಕೆ ನಾನು ಪ್ರೀಮಿಯಮ್ ಒಂದು 10,000 ಕಟ್ತಿರ್ತೀನಿ ಅಥವಾ 20,000 ಎಷ್ಟೋ ಕಟ್ತಿರ್ತೀನಿ ವರ್ಷ. ಸೊ ಇಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ನನಗೆ ಗೊತ್ತಿರಲ್ಲ, ನನಗೆ ಸಡನ್ನಾಗಿ ಯಾವುದೋ ಒಂದು ಕಾಯಿಲೆ ಬರುತ್ತೆ. ಇದು ಡಾಕ್ಟರ್ಸ್ಗೆ ಗೊತ್ತಾಗೋಗುತ್ತೆ. ಈ ಡಾಕ್ಟರ್ಸ್ ಅವ್ರು ಏನು ಮಾಡ್ಬೋದು ಅಥವಾ ಹಾಸ್ಪಿಟ್ಲ್ ಏನು ಮಾಡ್ಬೋದು, ಈ ಒಂದು ಇನ್ಫಾರ್ಮೇಷನ್ನ ಆ ಒಂದು ಟರ್ಮ್ ಇನ್ಶೂರೆನ್ಸ್ ಕಂಪ್ನಿ ಕೊಟ್ಟಿದ್ದಲ್ಲಿ ಅದು ಮೆಡಿಕಲ್ ನೆಗ್ಲಿಜೆನ್ಸ್. ಯಾಕೆಂದರೆ ಅವ್ರಿಗೆ ಇವಾಗ ಗೊತ್ತಾಯಿತು ನನಗೇನೋ ಕಾಯಿಲೆ ಇದೆ ಅಂತ ಹೇಳಿ, ಸೊ ಇವ್ರು ಇಮಿಡಿಯೇಟಾಗಿ ಪ್ರೀಮಿಯಮ್ನ ಜಾಸ್ತಿ ಮಾಡುವಂಥದ್ದು, ಅಲ್ಲೂ ಮೆಡಿಕಲ್ ಎಥಿಕ್ಸ್ ವೈಲೇಷನ್ ಆಗುವಂಥದ್ದು. ಅಥವಾ ನನ್ನ ಇನ್ಫಾರ್ಮೇಷನ್ನ ಪಬ್ಲಿಸೈಸ್ ಮಾಡುವಂಥದ್ದು, ನನಗೆ ಇಂತಹ ರೋಗ ಇದೆ ಅಂತ ಹೇಳಿ ಪೇಪರಲ್ಲಿ ಹೊಡಿಸುವಂಥದ್ದು, ಇದೆಲ್ಲ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಇರುತ್ತೆ. ಈ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ನ ಡಾಕ್ಟರ್ಸ್ ಮತ್ತು ಹಾಸ್ಪಿಟ್ಲ್ ಹಾಗೆ ಇಟ್ಕೊಳ್ಬೇಕೇ ವಿನಃ ಇದನ್ನು ಆಚೆ ಹೇಳುವಂಥದ್ದಿಲ್ಲ. ಸೊ ಇದೆಲ್ಲ ಆಯಿತು ಅಂತಂದರೆ ವೈಲೇಷನ್ ಆಫ್ ಮೆಡಿಕಲ್ ಎಥಿಕ್ಸ್ ಅಂತ ಕರಿತೀವಿ. ಎಸ್ ಸರ್, ಇವಾಗ ನೋಡಿ ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಒಂದು ಸಾವಾಗ್ಬಿಟ್ಟಿರುತ್ತೆ, ಟ್ರೀಟ್ಮೆಂಟ್ ಫೇಲ್ಯೂರ್ ಆಗಿನೋ ಬೇರೆ ಏನೋ ರೀಸನ್ ಆಗಿ ಸಾವಾಗ್ಬಿಟ್ಟಿರುತ್ತೆ. ಬಟ್ ಒಂದು ಬಿಲ್ ಜಾಸ್ತಿ ಆಗಿಬಿಟ್ಟಿರುತ್ತೆ. ನಮ್ಮ ಸಡನ್ನಾಗಿ ಒಂದು 10 ಲಕ್ಷ ಬಿಲ್ ಆಗಿಬಿಟ್ಟಿರುತ್ತೆ, ನಮ್ಗೆ ಆ ಬಿಲ್ ಕಟ್ಟೋಕ್ಕಾಗಲ್ಲ. ಸೊ ಅವರು ಡೆಡ್ ಬಾಡಿ ಕೊಡೋಕ್ಕೆ ರೆಡಿ ಇರಲ್ಲ. ಇಂಥ ಸಿಚುಯೇಷನ್ಗಳಲ್ಲಿ ನಾವು ಡೆಡ್ ಬಾಡಿಯನ್ನು ವಾಪಸ್ ಪಡ್ಕೊಳ್ಳೋದು ಹೇಗೆ? ಆಮೇಲೆ ಅವರು ದುಡ್ಡು ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಡೆಡ್ ಬಾಡಿಯನ್ನು ಇಟ್ಕೊಳ್ಳೋ ರೈಟ್ಸ್ ಇದೆಯಾ ಅವರಿಗೆ? ಜನರಲಿ ಈಗ ಲಾ ಏನಾಗಿದೆ ಅಂತಂದರೆ ತುಂಬ ಸ್ಟ್ರಿಕ್ಟ್ ಇದೆ. ಡೆಡ್ ಬಾಡಿ ಅಥವಾ ನಾವು ಹೇಳ್ತೀವಿ ಅದನ್ನು ನಾನು ರಿಲೀಸ್ ಮಾಡಲ್ಲ ಅಂತ ಹೇಳೋದಕ್ಕೆ ಹಾಸ್ಪಿಟಲ್ ರೈಟ್ ಇಲ್ಲ. ಸೊ ಡೆಡ್ ಬಾಡಿನ ಇಮಿಡಿಯೇಟಾಗಿ ರಿಲೀಸ್ ಮಾಡಲೇಬೇಕಾಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಅವ್ರ ಆಬ್ಲಿಗೇಷನು ಇರುತ್ತೆ. ಏನಂದರೆ ಒಂದು 10 ಲಕ್ಷ ಖರ್ಚಾಗಿದೆ, ನೀವು ಅದನ್ನು ಪೇ ಮಾಡಿ ಅಂತ ಹೇಳ್ತಾರೆ. ಇವಾಗ ನಾನು ಪೇಷಂಟ್ ಇದ್ದೀನಿ ಅಥವಾ ನಾನು ಸಂಬಂಧಿಕರಿದ್ದೀನಿ, ನನ್ನ ಹತ್ರ ದುಡ್ಡು ಇಲ್ಲ ಅಂತ ಹೇಳ್ತೀನಿ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು? ಅಂಥ ಟೈಮಲ್ಲಿ ಹಾಸ್ಪಿಟ್ಲ್ ಏನು ಮಾಡುತ್ತೆ ಜನರಲಿ ಅಂತಂದರೆ ಡೆಡ್ ಬಾಡಿನ ಇಮಿಡಿಯೇಟಾಗಿ ಕೊಡಬೇಕಾಗತ್ತೆ. ಬಟ್ ಇವ್ರು ಏನು ದುಡ್ಡು ಬರಬೇಕಲ್ಲ, ಅವ್ರ ಅಡ್ರೆಸ್ ಪ್ರೂಫ್ ತೊಗೊಳ್ಳೋ ಅಂಥದ್ದು, ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಅವ್ರ ಮೇಲೆ ಸಪ್ರೇಟಾಗಿ ರಿಕವರಿ ಪ್ರೊಸೀಡಿಂಗ್ಸ್ನ ಇನಿಷಿಯೇಟ್ ಮಾಡಬೇಕೇ ವಿನಃ ಡೆಡ್ ಬಾಡಿ ಕೊಡೋಲ್ಲ ಅಂತ ಹೇಳೋ ರೈಟ್ ಇವ್ರಿಗೆ ಇಲ್ಲವೇ ಇಲ್ಲ. ಅದೇ ಥರನೇ ಇವಾಗ ನಾನು ಬಿಲ್ ಆಗಬೇಕಾದ್ರೆ ಒಂದು 10 ಲಕ್ಷ ಬಿಲ್ ಆಗುತ್ತೆ ಅಂತ ಅಂದ್ಕೊಂಡು ಹೋಗಿರ್ತೀನಿ. ಬಟ್ ಅಲ್ಲಿ ಏನೇನೋ ಸರ್ಜರೀಸ್ ಮಾಡಿರ್ತಾರೆ, ಏನೇನೋ ಟೆಸ್ಟ್ ಮಾಡಿರ್ತಾರೆ, 25 ಲಕ್ಷ ಬಿಲ್ ಆಗಿರುತ್ತೆ. ನನಗೆ ಇವಾಗ ಅವರು ಬಿಡ್ತಿಲ್ಲ ಅಂತ ಹೇಳ್ತಾರೆ. ನಾನು ಇನ್ನೊಂದು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ, ನನಗೆ ಬಿಡಿ ಅಂತ ಹೇಳ್ತೀನಿ. ಬಟ್ ಅವ್ರು ಬಿಡಲ್ಲ, ನೀನು 25 ಲಕ್ಷ ಕಟ್ಟು ನೀನು ಕರ್ಕೊಂಡು ಹೋಗು, ಅದನ್ನು ಹೇಳಲಿಕ್ಕೆ ಬರಲ್ಲ. ಅಂಥ ಟೈಮಲ್ಲೂ ಇವ್ರು ಯಾರು ಪೇಷಂಟ್ ಇರ್ತಾರೆ
ಮಾಡಿದ್ರೆ ಅವ್ರನ್ನ ದಾಮ ಅಂತ ಕರಿತೀವಿ, ಡಿಸ್ಚಾರ್ಜ್ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಅಂತ. ಸೊ ಇವ್ರು ಮಾಡಿ ಕಳುಹಿಸಿ ಆಮೇಲೆ ಅವ್ರ ಮೇಲೆ ರಿಕವರಿ ಪ್ರೊಸೀಡಿಂಗ್ಸ್ನ ಇವ್ರು ಕೇಸ್ ಹಾಕ್ಕೊಳ್ಬಹುದೇ ವಿನಃ ಇವರು ಅವ್ರನ್ನ ಇಟ್ಕೊಂಡು ನಾವು ಅವ್ರನ್ನ ಹಾಸ್ಪಿಟ್ಲಲ್ಲೇ ಇಟ್ಕೊಳ್ತೀವಿ, ಡೆಡ್ ಬಾಡಿನ ಹಾಗೆ ಇಟ್ಕೊಳ್ತೀವಿ ಅಥವಾ ಪೇಷಂಟ್ ಹಾಗೆ ಇಟ್ಕೊಳ್ತೀವಿ ಅನ್ನೋ ಹೇಳೋ ರೈಟ್ ಇರಲ್ಲ. ಇವರಲ್ಲಿ ಏನಿದೆ ಅವ್ರ ಕರ್ತವ್ಯ ಅವ್ರು ಮಾಡಿ ಸಪ್ರೇಟಾಗಿ ಲೀಗಲ್ ಪ್ರೊಸೀಡಿಂಗ್ಸ್ನ ಇನಿಷಿಯೇಟ್ ಮಾಡ್ಬೋದು. ಇನ್ನು ಸರ್ ಕೊನೆಯದಾಗಿ ಈಗ ಜನಸಾಮಾನ್ಯರಿಗೆ ಸಾಕಷ್ಟು ಈ ಥರದ ಒಂದಷ್ಟು ಏನು ಅರಿವು ಇರೋದಿಲ್ಲ. ಇಮಿಡಿಯೇಟಾಗಿ ಏನೋ ಮೆಡಿಕಲ್ ನೆಗ್ಲಿಜೆನ್ಸ್ ಆಗಬೇಕು, ಇಮಿಡಿಯೇಟಾಗಿ ಅವ್ರು ಏನು ಮಾಡಬೇಕು? ಈಗ ಸಡನ್ನಾಗಿ ನಮ್ಮ ಹತ್ರ ಲಾಯರ್ ಕಾಂಟ್ಯಾಕ್ಟ್ ಇರಲ್ಲ ಅಥವಾ ಸಡನ್ನಾಗಿ ಹತ್ತಿರದಲ್ಲಿ ಪೊಲೀಸ್ ಸ್ಟೇಷನ್ ಎಲ್ಲೂ ಇರಲ್ಲ, ಈ ಥರ ನೆಗ್ಲಿಜೆನ್ಸ್ ಆಗಿದೆ, ಆವಾಗ ಸಡನ್ನಾಗಿ ಗೊತ್ತಿರೋ ಹಾಗೆ ಮೀಡಿಯಾದವ್ರು ಬಂದುಬಿಡ್ತಾರೆ. ಸೊ ಫಸ್ಟು ಏನು ಮಾಡಬೇಕು? ಕಂಪ್ಲೇಂಟ್ ಆಗಬೇಕಾ? ಹೆಂಗೆ? ಹೌದು, ಕಂಪ್ಲೇಂಟ್ ಆಗಬೇಕು. ಇಲ್ಲ ನಾನು ಪೊಲೀಸ್ ಸ್ಟೇಷನಲ್ಲೂ ಕೊಡ್ಬೋದು, ಇಲ್ಲಾಂದರೆ ನಾನೇ ಡೈರೆಕ್ಟಾಗಿ ಹೋಗಿ ಕೇಸು ಹಾಕ್ಕೊಳ್ಬಹುದು. ಒಂದು ವೇಳೆ ನಾನು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದಲ್ಲಿ ಅಂಟಿಲ್ ಅನ್ಲೆಸ್ ಗ್ರಾಸ್ ಮೆಡಿಕಲ್ ನೆಗ್ಲಿಜೆನ್ಸ್ ಡೆತ್ ಆಗಿಲ್ಲ ಅಂತಂದರೆ ಅವರು KMCಗೆ ಡೈವರ್ಟ್ ಮಾಡ್ತಾರಂಥ ಕೇಸ್ಗಳನ್ನ. ಒಂದು ವೇಳೆ ಗ್ರಾಸ್ ಮೆಡಿಕಲ್ ನೆಗ್ಲಿಜೆನ್ಸ್ ಆಗಿತ್ತು ಅಂದರೆ ಅರೆಸ್ಟ್ ಮಾಡೋ ರೈಟ್ಸು ಪೊಲೀಸ್ ಸ್ಟೇಷನಿಗೆ ಇರುತ್ತೆ, ಪೊಲೀಸ್ ಅವ್ರಿಗೆ ಇರುತ್ತೆ. ಸೊ ಇಲ್ಲಿ ಪಾರ್ಟಿ ಇನ್ ಪರ್ಸನ್ ಅಂತ ಇರುತ್ತೆ. ಪಾರ್ಟಿ ಇನ್ ಪರ್ಸನ್ ಅಂದರೆ ಏನು? ಇವಾಗ ನಿಮ್ಗೆ ಯಾರೋ ಅಡ್ವೊಕೇಟ್ ಸರ್ವಿಸಸ್ನ ತೊಗೊಳಕ್ಕಾಗ್ತಿಲ್ಲ, ನಿಮಗೆ ಅಷ್ಟು ಸಾಮರ್ಥ್ಯನೂ ಇಲ್ಲ, ಯಾಕಂದ್ರೆ ನೀವು ಸ್ವಲ್ಪ ಹಿಂದೆ ಇದ್ದೀರಾ, ದುಡ್ಡು ಸಾಮರ್ಥ್ಯ ನಿಮ್ಮ ಹತ್ರ ಇಲ್ಲ, ನೀವೇ ಖುದ್ದಾಗಿ ನೀವೇ ಒಂದು ಕೇಸ್ನ ಅಥವಾ ದಾವಾನ ಫೈಲ್ ಮಾಡ್ಬೋದು. ಕನ್ಸ್ಯೂಮರ್ ಕೋರ್ಟಲ್ಲಾಗಲಿ KMCಯಲ್ಲಾಗಲಿ ನೀವು ಅಡ್ವೊಕೇಟ್ನ ಇಟ್ಕೊಳ್ಬೇಕು ಅಂತ ಏನೂ ಇಲ್ಲ. ನಿಮಗೆ ಪ್ರೊಸೀಜರ್ಸ್ ಅವ್ರು ಏನು ಹೇಳ್ತಾರೆ ಅದನ್ನು ತಿಳ್ಕೊಂಡು ನೀವೇ ಒಂದು ಕೇಸ್ ಹಾಕ್ಕೊಂಡು ಅವ್ರಿಗೆ ಇತ್ಯರ್ಥ ಮಾಡ್ಕೊಳ್ಳಿ. ಫಸ್ಟ್ ಒಂದು ಲೀಗಲ್ ನೋಟಿಸ್ ಅಥವಾ ಲೀಗಲ್ ರೆಪ್ರೆಸೆಂಟೇಷನ್ ಅಂತ ಒಂದು ಕೊಡಿ. ಆ ಹಾಸ್ಪಿಟ್ಲ್ ಅಥವಾ ಆ ಒಂದು ಡಾಕ್ಟ್ರ್ ಮುಂದೆ ಈ ಥರ ಒಂದು ಏನೋ ಆಗಿದೆ, ನೀವೇ ಇದನ್ನು ಡಿಸೈಡ್ ಮಾಡಿ ನನಗೊಂದು ಅಮೌಂಟ್ ಕೊಟ್ಬಿಡಿ ಅಂತ ಹೇಳಿ ಅಲ್ಲಿಗಲ್ಲೇ ಇತ್ಯರ್ಥ ಮಾಡ್ಕೊಳ್ಬೋದು. ಒಂದು ವೇಳೆ ಇತ್ಯರ್ಥ ಆಗಿಲ್ಲ ಅಂತಂದರೆ ಪಾರ್ಟಿ ಇನ್ ಪರ್ಸನ್ ಡೈರೆಕ್ಟಾಗಿ ಹೋಗಿ ಕೇಸ್ ಹಾಕ್ಕೊಳ್ಳುವಂತಹ ರೈಟ್ಸ್ ಅವ್ರಿಗಿರುತ್ತೆ. ಈಗ ಎಷ್ಟೋ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಈ ಥರದ ಒಂದು ನೆಗ್ಲಿಜೆನ್ಸಿ ಆದಾಗ ನಾವು ಕೇಸ್ ಮಾಡದೆಯೂ ಕೂಡ ಹಾಸ್ಪಿಟಲ್ನ ಜೊತೆ ನಾವು ಕಮ್ಯುನಿಕೇಟ್ ಮಾಡಿಕೊಂಡು ಒಂದು ಪರಿಹಾರವನ್ನು ಪಡ್ಕೋಬಹುದು ವಿತೌಟ್ ಕೇಸ್. ಹೌದು, ಇಲ್ಲ ಅವ್ರು ರೆಡಿ ಇಲ್ಲ, ಯಾವುದಕ್ಕೂ ಒಪ್ತಾ ಇಲ್ಲ ಅಂತಂದಾಗ ನಾವು ಕೇಸ್ ಫೈಲ್ ಮಾಡ್ಬೋದು, ಆ ಆಪ್ಷನ್ನು ಇದೆ. ಆಮೇಲೆ ಸಮ್ಟೈಮ್ಸ್ ಏನಾಗುತ್ತೆ, ಪೊಲೀಸ್ನವರು ಕಂಪ್ಲೇಂಟ್ ತಗೊಂಡ್ರು ಆ್ಯಕ್ಷನ್ ತಗೊಳ್ಳಲ್ಲ, ಡಿಲೇ ಮಾಡ್ತಾರೆ. ಅಂಥ ಟೈಮಲ್ಲಿ ನೀವು ರೀಜನಲ್ ಪೊಲೀಸ್ ಸ್ಟೇಷನ್ ಯಾವುದಿದೆ ಅಲ್ಲಿ ಹೋದಾಗ ನೀವು ಫಸ್ಟು ಹೋಗ್ತೀರಾ, FIR ಮಾಡಿ ಅಂತ ಹೇಳ್ತೀರಾ ಅಥವಾ ಕಂಪ್ಲೇಂಟ್ ಮಾಡಿ ಅಂತ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತೀರಾ. ಪೊಲೀಸರು ತೊಗೊಳ್ಳದೇ ಇರಬಹುದು, ಯಾಕಂದರೆ ಅದು ಒಂದು ನನ್ನ ಜ್ಯೂರಿಸ್ಟಿಕ್ಷನ್ ಅಲ್ಲ ಅಂತ ಹೇಳಬಹುದು. ಇನ್ನೊಂದು ಅದು ಅವ್ರು ಹೇಳೋ ಪ್ರಕಾರ ಇಲ್ಲೇನು ಆ ಥರ ಆಗಿಲ್ಲ ಅಂದಲ್ಲಿ ನಾವು ರೀಜನಲ್ DCP ಹತ್ರ ಹೋಗಬೇಕಾಗತ್ತೆ. ಸಪೋಸ್ ಒಂದು ವೇಳೆ DCP ಅವರು ಅದನ್ನು ಎಂಟರ್ಟೈನ್ ಮಾಡಿಲ್ಲ ಅಂದ್ರಲ್ಲಿ ನಾನು ಅಲ್ಲಿರುವಂತಹ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಒಂದು ಪ್ರೈವೇಟ್ ಕಂಪ್ಲೇಂಟ್ನ ಲಾಂಚ್ ಮಾಡಿ ಅಲ್ಲಿಂದ FIR ಮಾಡಿಸುವಂಥದ್ದು. ಇದು ಕೇಸಸ್ಸಲ್ಲಿ ಎಂಥ ಗ್ರಾಸ್ ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸಸ್ಸಲ್ಲಿ. ಇಲ್ಲ ಅಂತಂದರೆ ನಾನು ಕನ್ಸ್ಯೂಮರ್ ಕೋರ್ಟು ಮತ್ತು KMC ಮುಂದೆ ಅವ್ರು ಡೈರೆಕ್ಟಾಗಿ ಕಂಪ್ಲೇಂಟ್ನ ತೊಗೊಳ್ತಾರೆ, ನಾವು ಅಲ್ಲೇ ಡೈರೆಕ್ಟಾಗಿ ಹೋಗಿ ಮಾಡ್ಬೋದು. ಬಟ್ ಪೊಲೀಸ್ ಸ್ಟೇಷನ್ ಮೂಲಕನೇ ಹೋಗ್ತೀವಿ ಅಂತ ಅಂದಲ್ಲಿ ಅದೇ ಗ್ರಾಸ್ ಮೆಡಿಕಲ್ ನೆಗ್ಲಿಜೆನ್ಸ್ ಆಗಿದೆ ಅಂದರೆ ನಾನು ಅವಾಗ ಪೊಲೀಸ್ ಸ್ಟೇಷನ್ ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ DCP ಹತ್ರ, DCP ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ FIR ರಿಜಿಸ್ಟರ್ ಮಾಡಿಸುವಂತಹ ರೈಟ್ ನನಗಿದೆ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೆಡಿಕಲ್ ನೆಗ್ಲಿಜೆನ್ಸಿಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಆ್ಯಂಡ್ ನಮ್ಮ ಜನರಿಗೂ ಕೂಡ ಅದು ಬಹಳ ಯೂಸ್ಫುಲ್ ಆಗಿದೆ ಅಂತೇಳಿ ನಾನು ಬಿಲೀವ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಮೆಡಿಕಲ್ ನೆಗ್ಲಿಜೆನ್ಸ್ ಅನ್ನುವಂಥದ್ದು ಪ್ರತಿದಿನದ ಜೀವನ ಶೈಲಿಯಲ್ಲಿ ಒಬ್ಬೊಬ್ಬರ ಮನೆಗಳಲ್ಲಿ ಈ ಥರದ ಇನ್ಸಿಡೆಂಟ್ಗಳು ನಡೀತಾನೆ ಇರುತ್ತೆ. ಬಟ್ ನಾವು ಆ್ಯಕ್ಷನ್ ತೆಗೆದುಕೊಳ್ಬೇಕು ಅಂದರೆ ನಮ್ಮ ಕಾನೂನಿನ ಅರಿವು ಇರಲೇಬೇಕು. ಸೊ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಮೆಡಿಕಲ್ ನೆಗ್ಲಿಜೆನ್ಸಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ. ಸಾಧ್ಯವಾದಷ್ಟು ಇಂಥ ಪ್ರಕರಣಗಳು ನಡೆದಾಗ ಲೀಗಲ್ ಆಗಿ ಆ್ಯಕ್ಷನ್ ತೆಗೆದುಕೊಂಡು ನಾವು ಕಾನೂನಿನ ಮುಖಾಂತರ ಪರಿಹಾರವನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.